ಸಾಡೆ ಸಾತಿ ಆ ಥರ ಎಲ್ಲ ಇದ್ದಾಗ ಈ ಥರ ಎಲ್ಲ ಒಮ್ಮೊಮ್ಮೆ ಆಗುತ್ತಂತಲ್ಲ ಮಾಡಿದ್ದಾರೆ. ನನಗೆ ವೈಟ್ ಇಷ್ಟ ಆಗುತ್ತೆ ಚೆನ್ನಾಗಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಚೈತ್ರ ಶೆಟ್ಟಿ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾವಾಗಲೂ ವಿಡಿಯೋ ಮಾಡಬೇಕಾದ್ರೆ ತುಂಬ ಖುಷಿಯಿಂದನೇ ವಿಡಿಯೋ ಮಾಡ್ತಾ ಇದ್ದೆ, ಯಾಕಂತಂದರೆ ಖುಷಿ ಅನ್ನಿಸ್ತಾ ಇತ್ತು. ಬಟ್ ಇವತ್ತೇನಾಯಿತು ಅಂತಂದರೆ ಶ್ರೀಧರಿಗೆ ರಜೆ ಇದೆ, ಒಂದು ಪಾರ್ಟಲ್ಲಿ ಖುಷಿ ಅಂತ ಹೇಳಿದರೆ ಇವತ್ತು ಮಾತ್ರ ಖುಷಿ ಇಲ್ಲ. ಯಾಕಂತ ಅಂದರೆ ಸೊ ಇವತ್ತು ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ, ಅದು ಕೂಡ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದಕ್ಕೆ. ಅದೊಂದು ಮೇಯ್ನು. ಇಂಜೆಕ್ಷನ್ ಅಂತಂದ್ರೆ ಭಯ, ಅದು ಹೇಗಾಯ್ತು ಅಂತ ಹೇಳೋದಾ ಬೇಡವಾ ಅಂತ ನೋಡ್ತಾ ಇದ್ದೀನಿ. ಏನಾಯ್ತು ಅಂತಂದರೆ ನಿನ್ನೆ ವಿಡಿಯೋಸ್ ಎಲ್ಲ ಮಾಡಬೇಕಾದ್ರೆ ಸೊ ತಪ್ಪಿ ಬಿದ್ದುಬಿಟ್ಟೆ. ಅದು ಬಿದ್ದು ಏನಾಯ್ತು ಅಂತಂದರೆ ಗ್ಯಾಸ್ದು ಸ್ಟ್ಯಾಂಡ್ ಇರುತ್ತಲ್ವ, ಅದು ಕಬ್ಬಣ ಅಲ್ಲ, ಅದು ಬ್ಯಾಕ್ ಸೈಡ್ ಹೋಗಿ ಹೊಡೆಯಿತು. ಸೊ ಫುಲ್ ರಕ್ತ ಎಲ್ಲ ಬಂದ್ಬಿಟ್ಟಿದೆ ಹೇರ್ ಇಲ್ಲಿ. ಹಾಗಾಗಿ ಮತ್ತೆ ಕಬ್ನತ್ತಾಗಿದೆ ಅಲ್ವಾ, ಅದಕ್ಕೋಸ್ಕರ ಒಂದು ಇಂಜೆಕ್ಷನ್ ಟಿ ಏನಾದರೂ ಹಾಕ್ಸ್ಕೊಂಡು ಬರೋಣ ಅಂತ ಹೋಗಿದ್ದು. ಮೊನ್ನೆ ಪಾಪುಗೆ ಕಣ್ಣಿಗೆಲ್ಲ ಅಲರ್ಜಿ ಆಗಿತ್ತು ಅಂತ ಹೋಗಿದ್ದು. ಈಗ ಒಂದು 2-3 ದಿನದಲ್ಲಿ ಹಾಸ್ಪಿಟಲ್ ರನ್ನಿಂಗ್ಗೆ ಆಗಿಬಿಟ್ಟಿದೆ. ಅದೇ ಭಯ ಆಗ್ತಾ ಇದೆ. ಸೊ ಹೀಗೆ ಯಾಕೆ ಈ ಥರ ಅಂದರೆ ಮಕ್ಕಳು ಬಿಡ್ತಾರೆ ಅಂದಾಗ ಓಕೆ, ಬಟ್ ನಂದೇನಾಯಿತು ಅಂತಂದರೆ ತಿಂಗಳಲ್ಲಿ 3-4 ಸಲ ಬಿದ್ದೋಗ್ತೀನಿ. ಯಾಕಂತ ಗೊತ್ತಿಲ್ಲ, ಜಸ್ಟ್ ಒಂಥರ ಅದು ಏನು ಹೇಳ್ತಾರೆ ಅದಕ್ಕೆ, ಈ ಸಾಡೆ ಸಾತಿ ಆ ಥರ ಎಲ್ಲ ಇದ್ದಾಗ ಈ ಥರ ಎಲ್ಲ ಒಮ್ಮೊಮ್ಮೆ ಆಗುತ್ತಂತಲ್ಲ. ಸೊ ಹೌದಾ, ನಿಮಗೆ ಯಾರಿಗಾದ್ರೂ ಈ ಥರ ಅನುಭವ ಆಗಿದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಏನು ಮಾಡೋದಕ್ಕಾಗಲ್ಲ, ನಾವು ಬೇಕಂತ ಬೀಳಲ್ಲ. ಸೊ ನಮ್ಮ ಮನೇಲಂತೂ ಫೋನ್ ಮಾಡಿದ ತಕ್ಷಣ ಮಗು ಬಿತ್ತಂದ್ರೆ ಅವರು ಓಕೆ ನೀನು ಬೀಳ್ತಿದ್ಯಲ್ಲ ಅಂತ ಹೇಳಿ ಮನೇಲೆಲ್ಲ ನಗಾಡ್ತಾ ಇದ್ರು. ಸೊ ಏನು ಮಾಡೋದು, ಪೇಯ್ನ್ ಆಗ್ತಾ ಇರೋದು ನನಗೆ. ನಮ್ಮ ಮನೆಯಲ್ಲಿ ಎಲ್ಲ ನಗಾಡ್ತಾ ಇದ್ದಾರೆ, ನಾನು ಬಿದ್ದೆ ಅಂತ ಹೇಳಿದ ತಕ್ಷಣ ನಗ್ತಾರೆ. ಓಕೆ ಗೈಸ್, ಇವಾಗ ಹೊರಟಿದ್ದೀವಿ ಹಾಸ್ಪಿಟ್ಲಿಗೆ. ಇಂಜೆಕ್ಷನ್ ಹಾಕೊಂಡ್ಬರ್ಬೇಕು. ತಕ್ಷಣಿಗೆ ಇಂಜೆಕ್ಷನ್ ಹಾಕೋದಿತ್ತು. ಸೊ ಅವಳಿಗೆ ಹಾಕೋದಂತಂದ್ರೆ ನನಗೆ ಒಂಥರ ಅನಿಸೋದು, ಇಂಜೆಕ್ಷನ್ ಹಾಕಬೇಕು ಅಂತ ಅಂದಾಗ. ಇವಾಗ ನಾನು ಹೋಗಿ ಇಂಜೆಕ್ಷನ್ ಹಾಕೊಂಡ್ಬರ್ಬೇಕಂದ್ರೆ ತುಂಬಾ ಭಯ ಆಗ್ತಾ ಇದೆ. ಅದು ಟಿ ಅಂತಂದರೆ ಗೊತ್ತಲ್ವ ನಿಮಗೆ, ಅದು ಸಿಕ್ಕಾಪಟ್ಟೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಹಾಗಾಗಿ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ ಇವಾಗ ಹೋಗ್ತಾ ಇದ್ದೀನಿ. ಹಾಗೆ ಇದೊಂದು ಉಂಗುರ ನೋಡ್ಬೋದು, ಚೆನ್ನಾಗಿದೆಯಾ? ಸೊ ಇದು ನಿಮ್ಮದು ವೀಡಿಯೋಸ್ ಬರುತ್ತೆ, ಆಲ್ರೆಡಿ ಎಡಿಟ್ ಮಾಡಿ ಇಟ್ಟಿದ್ದೀನಿ, ಹಾಕ್ತೀನಿ. ಇದಕ್ಕಿಂತ ಮುಂಚೆನೇ ಅದು ವೀಡಿಯೋಸ್ ಹಾಕಿರ್ತೀನಿ. ಚೆನ್ನಾಗಿದೆಯಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ಆಯ್ತಾ. ಮಕ್ಕಳಿಗೆ ಡ್ರೆಸ್ ಹಾಕ್ಬಿಟ್ಟು ಹೊರಗಡೆ ಹೊರಡಿಸಿದ್ರೆ ಸಾಕು, ತುಂಬಾ ಖುಷಿ ಪಡ್ತಾರೆ. ಎಲ್ಲಿಗಾದರೂ ಪರವಾಗಿಲ್ಲ, ಅವ್ರಿಗೆ ಗೊತ್ತಾಗಲ್ಲ ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಾ ಅಥವಾ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಆದರೆ ನನಗೆ ಬೇರೆಯವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಅಂತಂದ್ರೂ ಭಯನೇ. ಅದರಲ್ಲಂತೂ ಇನ್ನು ನನಗೆ ಇಂಜೆಕ್ಷನ್ ಹಾಕೋದು ಹೋಗ್ಬೇಕಂತ ಹೇಳಿದ್ರೆ ಕೇಳಬೇಕಾ? ಓ ಏನಮ್ಮ? ಸೊ ನೋಡ್ಬೋದು ನನ್ನ ಮಕ್ಕಳು ನೋಡಿ, ಎರಡು ಒಂದೇ ತರ ಡ್ರೆಸ್ ಹಾಕೊಂಡಿದ್ದಾರೆ. ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಆಯ್ತಾ. ನೋಡಿ, ನಂಗಂತೂ ತುಂಬಾ ಖುಷಿ ಆಗೋದು ಈ ತರ ಎಲ್ಲ ಸೇಮ್ ಕಲರ್ ಡ್ರೆಸ್ ಹಾಕೋದ್ರಿಂದ. ಹಾಗೆಯೇ ಹಾಸ್ಪಿಟ್ಲಿಗೆ ಬಂದ್ವಿ. ಹಾಸ್ಪಿಟ್ಲ್ ಅಂತಂದರೆ ಇದು ಫುಲ್ ಒಂಥರ ದೊಡ್ಡ ಹಾಸ್ಪಿಟ್ಲು, ಅದರಲ್ಲಿ ಕ್ಲಿನಿಕ್ ಥರ ಈ ಥರ ಇರುತ್ತೆ. ಮೆಡಿಕಲ್ ಎಲ್ಲ ಕೂಡ ಇತ್ತು. ನನ್ನ ಮಗಳಿಗೆ ತುಂಬ ಕೋಪ ಬಂದಿದೆ. ಅಲ್ಲಿ ಅದು ಇದು ಎಲ್ಲ ತಿನ್ನಬೇಕಂತ ಹೇಳ್ತಾಳೆ ಅವಳು. ಚಿಪ್ಸ್ ನೋಡಿದರೆ ಅದು ಇದು ತಿನ್ನದಂತ ಗೊತ್ತಾದರೆ ಬೇಕು ಅಂತ ಹಠ ಮಾಡ್ತಾಳೆ. ಹಾಗಾಗಿ ಪಪ್ಪ ಫಸ್ಟ್ ಹೋಗೋಳು ಕೈಯಿಂದ ಕಸ್ಕೊಂಡು ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಆಮೇಲೆ ಅಪ್ಪ ಮಗಳಿಗೆ ಸಮಾಧಾನ ಮಾಡಿ ಹೇಗೋ ಕಾಂಪ್ರಮೈಸ್ ಆದರು. ನೋಡ್ಬೋದು ನೀವು, ಇವಾಗ ಇಷ್ಟು ಚಿಕ್ಕ ಮಕ್ಕಳು ಎಷ್ಟು ಹಠ ಮಾಡ್ತಾರಲ್ವ, ಅವ್ರನ್ನ ಕಾಮ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಎಲ್ಗಾರು ಹೋದಾಗ ಆ ರೀತಿ ಮಾಡಿದರೆ ನಮಗೆ ಸ್ವಲ್ಪ ಒಂಥರ ಇನ್ಸೆಕ್ಯೂರ್ ಅಂತ ಅನಿಸುತ್ತೆ ಅಲ್ವಾ. ಏನಕ್ಕಂದರೆ ಚಿಕ್ಕ ಮಕ್ಕಳು ಏನೂ ಮಾಡೋದಕ್ಕಾಗೋದಿಲ್ಲ. ಹಾಗೆಯೇ ನನಗೆ BP ಚೆಕ್ಕು ಅದು ಇದೆಲ್ಲ ಮಾಡ್ತಾರೆ, ಎಷ್ಟು kg ಇದೆ ಅದೆಲ್ಲ ಚೆಕ್ ಮಾಡಿದರು. ನನಗೆ ಸ್ವಲ್ಪ ಭಯ ಆಗ್ತಿತ್ತು, ಹಾಗಾಗಿ BPಯಲ್ಲಿ ವೇರಿಯೇಷನ್ ಆಗ್ಬೋದೇನೋ ಅಂತ ಅಂದ್ಕೊಂಡೆ. ಹಾಗೇನೂ ಇಲ್ಲ, ನಾರ್ಮಲ್ ಆಗಿತ್ತು. ಹಾಗಾಗಿ ಹೋದ ತಕ್ಷಣ ಡಾಕ್ಟ್ರು ಒಂದ್ಸಲ ಕನ್ಸಲ್ಟ್ ಮಾಡ್ಕೊಂಡ್ಬಿಟ್ಟು ಏನೇನಾಗಿದೆ ಅಂತ ನೋಡ್ಕೊಂಡು ಆಮೇಲೆ ಇಂಜೆಕ್ಷನ್ ಹಾಕ್ತಾರೆ. ಇವಾಗ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದೆ. ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾ ಇದೆ. ಅದು TT ಇಂಜೆಕ್ಷನ್ ಅಲ್ವಾ, ಹಾಗಾಗಿ ಪೇಯ್ನ್ ಇರುತ್ತೆ, ಬೇಜಾರಾಗುತ್ತೆ. ಬೇಕಂತಾನೆ ಬಿಟ್ಕೊಂಡ್ಬಿಟ್ಟು ಈ ತರ ಪೇಯ್ನ್ ಮಾಡ್ಕೊಂಡ್ಬಿಟ್ಟೆ ಅಲ್ಲ ಅಂತ ಹೇಳ್ಬಿಟ್ಟು ಬೇಕಿತ್ತ. ಸುಮ್ನೆ 5,000 ರೂಪಾಯಿ ಡಮರ್ ಆಯ್ತು ಒಂದು TT ಇಂಜೆಕ್ಷನ್ಗೆ. ಅಷ್ಟಾಗುತ್ತೆ. ಇಲ್ಲಿ ಸ್ವಲ್ಪ ಕಡಿಮೆ ಆಯ್ತು ಅಂತಾನೆ ಹೇಳ್ಬೋದು. ಇಲ್ಲಾಂತಂದ್ರೆ ಡಾಕ್ಟ್ರಿಗೆ ಕೊಡ್ಬೇಕಾದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಸಿಂಪಲ್ ಆಗಲಿ ಒಂದು ನಾವೇ TT ಕೊಟ್ರೆ ಸಾಕು ಅಂತ ಹೇಳಿದ್ವಲ್ವಾ. ಹಾಗಾಗಿ ಸೊ ಕಬ್ಬಣ ತಾಕ್ತು ಅಂತಂದ್ರೆ ಹಾಕಿಸ್ಕೊಳ್ಳೇಬೇಕಂತೆ. ನಾವೊಂದ್ 2-3 ಡಾಕ್ಟರ್ ಹತ್ರ ಕೇಳಿದ ಮೇಲೆ ಹೇಳಿದ್ರು ಅವರು ಹಾಕೊಳ್ಳೇಬೇಕು, ಎಲ್ಲರ ಹತ್ರ ಕೇಳಿದಾಗ್ಲು. ಸೊ ಯಾರಾದ್ರೂ ಅಷ್ಟೇ ಕಬ್ಬಣ ತಾಗಿದ್ರೆ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ತಾಗಿ 1 ಡೇ ಒಳಗೆ ಕಬ್ಬಣ ತಾಗಿದಕ್ಕೆ ಇಂಜೆಕ್ಷನ್ ಹಾಕ್ಸ್ಕೊಳ್ಳೇಬೇಕು. ಮತ್ತೆ ಯಾಕೆ ಸುಮ್ಮನೆ ರಿಸ್ಕ್ ಮಾಡ್ಕೊಳ್ಳೋದು ಅಂತ ಹೇಳಿ ಫೈನಲಿ ಇಂಜೆಕ್ಷನ್ ಹಾಕ್ಸ್ಕೊ ಬಂದ್ವಿ. ಹಾಗೇನೆ ಚಿಕ್ಕ ಪಾಪದು ಹಾಗೆ ಅದು ರಿಜಿಸ್ಟ್ರೇಷನ್ ಮಾಡಿ ಆಮೇಲೆ ಇಂಜೆಕ್ಷನ್ ಹಾಕ್ಸ್ಕೋಬೇಕಾಗತ್ತೆ.
ಹಾಗಾಗಿ ಅವಳದು ಕೂಡ ಇನ್ನು ನೆಕ್ಸ್ಟ್ ಅವಳದ್ದು ಇದೆ. ಓಕೆ, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಯಲ್ಲಿ ಅನ್ನ ಮಾಡಿಟ್ಟು ಬಂದಿದ್ದೀನಿ, ಏನಾದರೂ ಸಾರು ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಂದ. ಓಕೆ, ಮತ್ತೆ ಸಿಗ್ತೀನಿ. ಮಗಳೇ ನೋಡ್ಬೋದು ನನ್ನ ಪಾಪು ಕಣ್ ಕೂಡ ಕ್ಲಿಯರ್ ಆಗ್ತಾ ಬಂದಿದೆ. ಆಂಟಿಬಯೋಟಿಕ್ ಕೊಟ್ಟಿದ್ರು, ಅದನ್ನ ಹಾಕಿದೆ ಕರೆಕ್ಟ್ ಆಗಿ. ಒಂದು ಬಾಟಲ್ ಅನ್ನ ಹಾಕ್ಬೇಕು ಅಂತ ಹೇಳಿದ್ರು. ಸೊ ಇವಳದ್ದೀಗ ಕ್ಲಿಯರ್ ಆಗ್ತಾ ಬಂತು. ಹಾಯ್ ಮಾಡಿದ್ದಾರೆ. ನಿನ್ನ ಹೆಸರು ಎಂತಮ್ಮ? ಇವಳ ಹೆಸರು ತಕ್ಷ್ವಿ. ಗೊತ್ತಾಗ್ತಿದೆಯಲ್ಲ ನಿಮ್ಗೆ? ತಕ್ಷ್ವಿ. ಹಾಯ್ ತಕ್ಷ್ವಿ. ಊಟ ಆಯ್ತದವ್ರೆ? ಊಟ ಮಾಡಿದ್ಯಾ? ಎಂತ ಊಟಕ್ಕೆ? ಸಾರಾ? ಮೊಟ್ಟೆ ತಿಂದ್ಯಾ? ಸೂಪರಾ? ವಾವ್, ಶೋರ? ಓಕೆ. ತಾನ್ಯ ಒಂದು 2 ವರ್ಷ ಅದೊಳಗೆ ಮಾತಾಡೋದ್ ಕಲ್ತಿದ್ದಾಳೆ. ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ಲು, ಎಲ್ಲ ಕೇಳಿದಕ್ಕೆಲ್ಲ ಆನ್ಸರ್ ಮಾಡ್ತಾ ಇದ್ರು. ಪಾಪ ಬುವ. ಸೊ ಶ್ರೀಧರ್ ಹೊರಗಡೆ ಹೋಗಿದ್ದಾರೆ, ಏನಾದ್ರು ತರಬೇಕು ಅಂತ ಹೇಳಿ, ಏನಾದ್ರು ಸಾರು ಅಥವಾ ಏನಾದ್ರು ಇಲ್ಲಿ ಇದೊಂದು ಸ್ಟೈಲ್ ಅಲ್ಲ. ಚಾಕ್ಲೇಟ್ ತಗೋಬಂದ್ರು ಪಾಪ. ಅಮ್ಮಂಗ ಒಬ್ಬು ಅದ್ ಹೇಳ್ತದೆ ಅಮ್ಮ. ಇಂಜೆಕ್ಷನ್ ಕೊಟ್ಟಿದ್ದು ಎಲ್ಲಿ ಕೇಳಿದ್ರೆ ಹೇಳ್ತಾಳೆ ನೋಡಿ. ಎಲ್ಲಿ ಇಂಜೆಕ್ಷನ್ ಕೊಟ್ಟಿದ್ದಮ್ಮ ಅಮ್ಮಂಗೆ? ಎಲ್ಲಿ ಕೊಟ್ರ ಇಂಜೆಕ್ಷನ್? ಹೆಂಗ್ ಕೊಟ್ರಮ್ಮ? ಒಬ್ಬು ಮಾಡ್ರಿ ಹೆಂಗ? ನೋಡಿ ಎಷ್ಟು ಕೇರ್ ಮಾಡ್ತಾಳೆ ನನ್ ಮಗಳಂತ ಹೇಳಿ. ಸ್ವಲ್ಪ ಇವಳು ಡಿಲೇ ಅಂದ್ರೆ ಮಾತಾಡೋದು ಸ್ವಲ್ಪ ಡಿಲೇ, ಅರ್ಥ ಮಾಡ್ಕೊತಾಳೆ. ಎಮೋಷನಲ್ ಇರ್ಬೋದು, ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಹೌದಮ್ಮ, ವಿಚಿತ್ರ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂತಾಳೆ. ಬಟ್ ತಡಿಯಮ್ಮ, ಮಾತಾಡ್ಬೇಕಂದ್ರೆ ಸ್ವಲ್ಪ. ಹೌದಮ್ಮ. ಹಾಗೆ ಮನೆಗೆ ಬಂದ ತಕ್ಷಣ ಮೊದಲು ಪ್ರಯಾರಿಟಿ ಯಾವತ್ತೂ ಮಕ್ಕಳಿಗೇನೆ ಇರುತ್ತೆ. ಹಾಗೆ ನಾನು ತಕ್ಷವಿಗೆ ಒಂದು ಸ್ವಲ್ಪ ಬೇಗ ಊಟ ಮಾಡಿ ಕೊಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ತಾನ್ಯ ನಮ್ಮ ಜೊತೆಗೆ ಊಟ ಮಾಡ್ತೇನೆ ಅಂತ ಹೇಳಿದರು. ಶ್ರೀಧರು ಅನ್ನ ಅದೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಹೊರಗಡೆಯಿಂದ ತಂದಿದ್ವಲ್ಲ ಅದನ್ನೆಲ್ಲ. ಹಾಗೆಯೇ ಅವಳಿಗೆ ಇವತ್ತು ನಾನು ತುಂಬ ಸಿಂಪಲಾಗಿ ಏನೂ ಮಾಡಿಲ್ಲ, ಜಸ್ಟ್ ಹಾಲು ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಟ್ಟೆ. ಹಾಗೆಯೇ ಉಪ್ಪು ಹಾಕ್ಕೊಟ್ಬಿಟ್ಟು ತುಪ್ಪ ಇದೆಯಲ್ವಾ, ತುಪ್ಪನ ಹಾಕ್ಕೊಡ್ತೀನಿ. ಆಲ್ರೆಡಿ ತುಪ್ಪ ಖಾಲಿಯಾಗಿದೆ. ಆರ್ಡರ್ ಮಾಡಿದ್ದೀವಿ, ನಾನು ಹೇಳಿದ್ದೆ ಅಲ್ವಾ ಓಲ್ಡ್ ವಿಡಿಯೋದಲ್ಲಿ, ಪಕ್ಕ ಬರೋದಿಲ್ಲ ಆರ್ಡರ್ ಮಾಡಿದ ತಕ್ಷಣ. ಅದನ್ನ ತಕ್ಷವಿಗೆ ಹಾಕ್ಕೊಟ್ಟೆ. ಅವಳಿಗೆ ಏನಂತಂದ್ರೆ ಸ್ವಲ್ಪ ಏನಾದರೂ ಹಾಕಿದ್ರೆ ತಿಂತಾಳೆ, ಈ ರೀತಿ ಕೊಟ್ಟರು ತಿಂತಾಳೆ, ಇಲ್ಲ ಅಂತಲ್ಲ. ಬಟ್ ಸ್ವಲ್ಪ ಇವಾಗ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ, ಬೇಡ ಅಂತ ಹೇಳಿಬಿಟ್ಟು. ಬಾಯಿ ರುಚಿ ಇದೆಯಲ್ಲ, ಹಾಗಾಗಿ. ನೋಡ್ಬೋದು, ಇದು ಊಟ ಹೊರಗಡೆಯಿಂದ ತಂದಿರುವಂಥದ್ದು, ಅನ್ನ ಮನೆಯಲ್ಲೇ ಮಾಡಿದ್ದೆ. ಈ ರೀತಿ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿರುತ್ತೆ. ಅದೇ ನೋಡಿ ಹಸಿಮೆಣಸಿದ್ದು ಏನೋ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಾಗೆಯೇ ಇದಕ್ಕೆ ಈ ಚಿಕ್ಕ ಒಣ ಮೀನನ್ನು ಹಾಕಿರ್ತಾರೆ, ಹಾಗೆ ಮೊಟ್ಟೆ ಕೊಟ್ಟಿದ್ದಾರೆ. ತುಂಬಾ ಟೇಸ್ಟ್ ಇರುತ್ತೆ ಊಟ ಅಂತೂ. ಅದಾದ ಮೇಲೆ ಸಂಜೆ ಸ್ವಲ್ಪ ಮಕ್ಕಳಿಗೆಲ್ಲ ನಿದ್ದೆ ಮಾಡಿಸಿದ್ವಿ. ನಾನು ಒಂದು ಹೇಳೋದು ಮರ್ತಿದ್ದೆ, ನಾನು ಬಿದ್ದೆ ಅಂತ ಹೇಳಿದ್ದೆ ಅಲ್ವಾ. ಆವಾಗ ನನ್ನ ಮಗಳು ಮನೆಯಲ್ಲಿ ಯಾರೂ ಇರಲಿಲ್ಲ ಇತ್ತು, ನಾನು ತಾನ್ಯ ತಕ್ಷವಿ ಮತ್ತು ಶ್ರೀಧರ್ ಇರೋದು. ಅವರು ವರ್ಕ್ ಹೋಗಿದ್ದಾರಲ್ವಾ, ಹಾಗಾಗಿ ತಾನ್ಯ ಏನಂತಂದರೆ ಬಿದ್ದ ತಕ್ಷಣ ಪಾಪ ಟಿ ವಿ ನೋಡ್ತಾ ಇದ್ರು ಮಕ್ಕಳು. ನಾನು ಬಿದ್ದ ತಕ್ಷಣ 2 ನಿಮಿಷ ನನಗೆ ಅದು ಗೊತ್ತಾಗಲಿಲ್ಲ, ಸುಮ್ಮನೆ ಇದ್ದೆ ನಾನು. ಆಮೇಲೆ ಕ್ವಿಕ್ಕಾಗಿ ಬಂದು ಪಾಪ ಇಷ್ಟು ಚಿಕ್ಕ ಮಗು, 3.5 ವರ್ಷದ ಮಗು, ಇನ್ನೊಂದು 1 ವರ್ಷದ 8 ತಿಂಗಳ ಪಾಪ. ಅದು ಬಂದುಬಿಟ್ಟು ನನಗೆ ನೀರು ಕೊಡೋದು, ಅಂದರೆ ತುಂಬ ಟೇಕ್ ಕೇರ್ ಮಾಡ್ತಾಯಿದ್ರು. ಹೇಳಬೇಕಾದ್ರೆ ನನಗೆ ಆ್ಯಕ್ಚುಲಿ ಬಿದ್ದದಕ್ಕಿಂತ ಹೆಚ್ಚಾಗಿ ಆ ಮಕ್ಕಳು ಮಾಡೋದು ನೋಡಿ ಕಣ್ಣಲ್ಲಿ ನೀರು ಬಂತು. ಯಾಕಂತಂದರೆ ಹಿಂದ್ಗಡೆ ಸ್ಟಾರ್ಟಿಂಗಲ್ಲಿ ನಾನು ಮುಟ್ಕೊಂಡಾಗ ನನಗೆ ರಕ್ತ ಕಾಣಿಸಿತ್ತು. ಅದು ನನಗೆ ಭಯ ಆಯಿತು, ತಲೆ ಏನಾದರೂ ಓಪನ್ ಆಗಿಬಿಡ್ತಾ ಅಂತ ಹೇಳಿ. ನಾನು ಫಸ್ಟು ನನ್ನ ಶ್ರೀಧರ್ಗೆ ಕಾಲ್ ಮಾಡಿದ್ದು, ನನಗೆ ಈ ಥರ ಬಿದ್ದುಬಿಟ್ಟೆ. ಮತ್ತೆ ನಂಗೆ ಹೆದರಿಕೆ, ಅವ್ರೇನಾದರೂ ಡ್ರೈವಿಂಗ್ ಎಲ್ಲ ಮಾಡ್ಕೊಂಡು ಬರಬೇಕಾದ್ರೆ ನಾನು ಈ ಥರ ಹೇಳಿಬಿಟ್ನ. ಮತ್ತೆ ಕಾಲ್ ಮಾಡಿದರೆ ಪಿಕ್ ಮಾಡ್ತಾ ಇಲ್ಲ. ಅಂದರೆ ಒಂದು ಸಡನ್ಲಿ ಭಯ ಆಯ್ತಲ್ವ ಅವರಿಗೆಲ್ಲರಿಗೂ, ಬಿದ್ದೆ ರಕ್ತ ಬರ್ತಾ ಇದೆ ಅಂತ ಬೇರೆ ಹೇಳಿಬಿಟ್ಟೆ. ಹಾಗಾಗಿ ಸೊ ಇದೊಂದು ವಿಷಯದಲ್ಲಿ ಲಕ್ಕಿ ಅಂತಲೇ ಹೇಳ್ಬೋದು. ಮಕ್ಕಳು ಕೂಡ ಟೇಕ್ ಕೇರ್ ಮಾಡ್ತಾರೆ, ಗಂಡ ಕೂಡ ಹಾಗೆ ನಿಗ್ಲಿಜೆನ್ಸಿ ಮಾಡಲ್ಲ, ತುಂಬ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಮಗು ಇದೆಯಲ್ಲ, ಅದಕ್ಕೆ ಹೇಳೋದೇನು, ಹೆಣ್ಣು ಮಕ್ಕಳ ಕರ್ಲು ಅಂತ ಹೇಳಿ. ಅಂದರೆ ಸ್ಟಾರ್ಟಿಂಗಿಂದನೇ ಅದಾಗಿರುತ್ತೆ. ಹೆಣ್ಣು ಗಂಡು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನನಗಿಬ್ಬರು ಹೆಣ್ಣಿರೋದ್ರಿಂದ ನಾನು ಈ ರೀತಿ ಹೇಳ್ತಾ ಇರೋದು. ನೀರು ಕೊಡೋದಿರ್ಬೋದು, ಆದ ತಕ್ಷಣ ಯಾಕಮ್ಮ ಬಿದ್ದೆ. ತಾನ್ಯ ಅಂತೂ ನನಗೆ ಯಾವಾಗಲೂ ಏನಾದರೂ ಮಾಡ್ಕೊಂಡ್ರೆ ಜೋರು ಮಾಡ್ತಾ ಇದ್ಲು. ಬಟ್ ನಿನ್ನೆ ಅವಳು ಬಂದ್ಬಿಟ್ಟು ಯಾಕಮ್ಮ ಬಿದ್ದೆ, ನಿನಗೆ ಗೊತ್ತಾಗಲ್ವಾ, ಜಾಗ್ರತೆ ಮಾಡಬೇಕಮ್ಮ, ಈ ಥರ ಎಲ್ಲ ಪೇಯ್ನ್ ಮಾಡ್ಕೊಂಡು ಅಯ್ಯೋ ರಕ್ತ ಬಂತ, ಪರವಾಗಿಲ್ಲ ಬಿಡು. ಅವಳು ಹೇಳಿದ್ದು ನನಗೆ, ಪರವಾಗಿಲ್ಲ ಬಿಡು, ಇನ್ಮೇಲೆಲ್ಲ ಹಾಗೆ ಮಾಡ್ಕೋಬೇಡ ಅಂತ ಹೇಳಿ ನನಗೆ ಅಲ್ಲಿ ಕರ್ಕೊಬಂದು ಕೂಡಿಸ್ಬಿಟ್ಟು ನೀರು ತಂದು ಕೊಡ್ತಾ ಇದ್ದಾಳೆ. ನನಗೆ ಟೆನ್ಷನ್ ಆಗೋಯ್ತು, ನೀರು ಕೊಡ್ತಾ ಇದೆಯಲ್ಲ ಇದು ಇಷ್ಟು ಚಿಕ್ಕ ಮಗು ಅಂತ ಹೇಳಿಬಿಟ್ಟು. ಸೊ ಮಕ್ಕಳನ್ನು ಆದಷ್ಟು ಎಮೋಷ್ನಲ್ ಅಟ್ಯಾಚ್ಮೆಂಟಲ್ಲಿ ನಿಜವಾಗ್ಲೂ ನಮ್ಮ ಕೈಲೇ ಇರುತ್ತೆ ಅದು. ನಾವು ಕೂಡ ನಮ್ಮನ್ನು ನೋಡಿಯೇ ಕಲ್ತಿರ್ತಾರೆ. ನಾವು ಯಾವ ರೀತಿ ಮಕ್ಕಳನ್ನು ಅಥವಾ ನಾವು ದೊಡ್ಡವರನ್ನ ನಾವು ನೋಡ್ಕೊಳ್ತೀವಿ, ಅದನ್ನೇ ನೋಡಿ ಮಕ್ಕಳು ಕಲ್ತಿರ್ತಾರೆ.
ಎಮೋಷ್ನಲ್ ಫೀಲಿಂಗ್ ಅನ್ನೋದನ್ನು ಅಲ್ವಾ. ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆಯೇ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹೊರಗಡೆ ಒಂದು ಸ್ವಲ್ಪ ಪರ್ಚೇಸ್ ಮಾಡೋದು. ನಂದು ಇದೊಂದು ಪರ್ಚೇಸ್ ಮುಗಿತದೆ ಅಂತ ಇಲ್ಲ, ಏನೆಲ್ಲ ತೊಗೊಂಡೆ ಅಂತ ಹೇಳಿ ಇವತ್ತಿನ ಬ್ಲಾಗಲ್ಲಿ ಹೇಳಿರ್ತೀನಿ, ನೀವು ನೋಡ್ಬೋದು. ಇಲ್ಲಿ ನೋಡಿ ನನ್ನ ಮಗುದು ಸ್ವಲ್ಪ ಸ್ಕೂಲ್ಗೆಲ್ಲ ಸೇರಿಸೋದಿದೆ, ಅವಳಿಗೆ ಕೆಲವೊಂದೆಲ್ಲ ಐಟಮ್ ತರೋದಿತ್ತು ಅಂತ ಹೋಗಿದ್ದು. ಬಟ್ ಹೋದ ತಕ್ಷಣ ಅಲ್ಲಿ ನನಗೆ ಲಿಪ್ಟಿಕ್ಕು ಅದು ಇದು ನನ್ನ ಐಟಮ್ ಎಲ್ಲ ನೋಡಿದ ತಕ್ಷಣ ನನಗೆ ಬೇಕಂತ ಆಸೆ ಆಗೋದಕ್ಕೆ ಶುರುವಾಗುತ್ತೆ. ಹೋಗಿ ನೋಡೋದು ಯಾವುದು, ನಾನು ಎಷ್ಟು ಟೈಮಿಂದ ಯಾವುದೋ ಒಂದು ಕಲರನ್ನು ತುಂಬ ತೊಗೋಬೇಕು ಅಂತ ನೋಡ್ತಾ ಇದ್ದೀನಿ, ಬಟ್ ಅದು ಸಿಗ್ತಾ ಇರಲಿಲ್ಲ ಇತ್ತು. ಹಾಗಾಗಿ ನಿಮಗೂ ಕೂಡ ಹಾಗೆ ಆಗುತ್ತಾ, ನಾವು ಏನೋ ಒಂದು ತೊಗೋಬೇಕು ಅಂತ ಅನ್ಕೊಂತೀವಿ, ಬಟ್ ಅದು ಸಿಗಲ್ಲ, ಇನ್ನೇನೋ ತೊಗೊಂಡು ಬರ್ತೀನಿ. ಹಾಗೆಯೇ ಅಲ್ಲಿ ಡ್ರೆಸ್ ಸೆಕ್ಷನಲ್ಲಿ ತುಂಬಾ ಚೆನ್ನಾಗಿತ್ತು. ರೇಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ಆದ್ರೂ ತುಂಬಾ ಚೆನ್ನಾಗಿತ್ತು ಹೇಳಬೇಕಂತ ಅಂದರೆ. ಸೊ ಇಂಡಿಯನ್ ಕಲೆಕ್ಷನ್ ಇರುತ್ತಲ್ಲ, ನನಗೆ ಆ ಥರ ಡ್ರೆಸ್ ಇದೆಯೇನೋ ಅಂತ ಅನಿಸ್ತು ಒಂದು ಸ್ವಲ್ಪ. ಇಲ್ಲಿ ಏನಾಗುತ್ತೆ ಅಂತಂದರೆ ಬಾಲಿಯಲ್ಲಿ ಇಲ್ಲಿ ಹಿಂದೂಗಳು ಜಾಸ್ತಿ ಇದ್ದಾರೆ. ಸೊ ದ ಕಲ್ಚರ್ ಒಂದೆಲ್ಲೋ ಒಂದು ಕಡೆ ಸೇಮ್ ಇರುತ್ತೇನೋ ಅಂತ ನನಗೆ ಫೀಲ್ ಆಗುತ್ತೆ. ನೋಡ್ಬೋದು ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಡ್ರೆಸ್ಸು. ಮಕ್ಕಳ ಬರ್ಡೇ ಇರ್ಬೋದು, ಏನಾದರೂ ಪಾರ್ಟಿ ಎಲ್ಲ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನೇನಂತಂದರೆ ಅಲ್ಲಿ ನೆಕ್ಸ್ಟು ಚಪ್ಪಲ್ ತಗೊಳ್ಬೇಕು ಅಂತ ಆಚೆ ಹೋಗಿದ್ದೆ. ಇಲ್ಲಿ ಅಪ್ಪ ಮಕ್ಕಳದ್ದೇ ಏನೋ ವಿಡಿಯೋದೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ. ಒಂದು ಗೊಂಬೆಗಳನ್ನು ಹಿಡ್ಕೊಂಡ್ಬಿಟ್ಟು ತಿರುಗ್ತಾನೆ ಇರ್ತಾಳೆ. ಅವಳಿಗೆ ಗೊಂಬೆ ಇಲ್ಲ ಅಂತಂದರೆ ಆಗಲ್ಲ, ಅಷ್ಟು ಅಟ್ಯಾಚ್ಮೆಂಟು. ಆ ಪುಟಾಣಿ ಅಂತ ಹೆಸರಿಟ್ಟಿದ್ದಾಳೆ, ನಾನು ಡಾಲಿ ಅಂತ ಹೆಸರಿಟ್ಟಿದ್ದೀನಿ, ಅವಳು ಹೋಗೋದಕ್ಕೆ ಪುಟಾಣಿ ಅಂತ ಹೆಸರಿಟ್ಕೊಂಡಿದ್ದಾಳೆ ಚಿಕ್ಕೋಳು. ಹಾಗೆಯೇ ಶ್ರೀಧರ್ ಅಲ್ಲಿ ಪೇ ಮಾಡೋದಕ್ಕೆ ಹೋಗಿದ್ದಾರೆ. ನಂದು ಮತ್ತು ತಕ್ಷಿದು ಈ ಕಡೆಯಿಂದ ಸೆಲ್ಫಿ ತೆಕ್ಕೋತಾ ಇದ್ವಿ ನಾನು ಮತ್ತು ನನ್ನ ಮಗಳು. ಹಾಗೆ ಅಲ್ವಾ, ಹೊರಗಡೆ ಹೋಯ್ತಂದ್ರೆ ಏನಾದರೂ ಒಂದು ಮಾಡ್ತಾನೆ ಇರ್ತೀವಿ. ಸೊ ಸಂಜೆಗೆ ಮತ್ತೆ ಇನ್ನು ಮನೆಗೆ ಹೋಗ್ಬಿಟ್ಟು ಏನಾದರೂ ಮಾಡಬೇಕು. ಯಾವುದಾದ್ರೂ ಒಂದು ಚಿಕನ್ ತಂದಿದ್ರು ಶ್ರೀಧರ್. ಸೊ ಹಾಗೆಯೇ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಫ್ರೀಝರಲ್ಲಿ ಹಾಕಿ ಇಟ್ಟಿದ್ದೆ ನಾನು. ಮತ್ತೆ ಇನ್ನೊಂದು ಶಾಪ್ಗೆ ಬಂದ್ವಿ, ಅಲ್ಲಿ ದಿಂಬು ಅದಿದೆಲ್ಲ ಇತ್ತು, ತುಂಬಾ ಕಾಸ್ಟ್ಲಿ. ಅದು ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೆ ನೋಡಿ, ಅದಕ್ಕೆ 1000 ತನಕ ಇತ್ತು. ನಾನು ಅದೇ ಶ್ರೀಧರ್ಗೆ ಹೇಳ್ತಾ ಇದ್ದೆ, ಏನು ಇಷ್ಟೊಂದು ಕಾಸ್ಟ್ಲಿ ಇದೆ ಇಲ್ಲಿ, ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಅಂತ ಹೇಳಿ ಕರ್ಕೊಬಂದ್ರಲ್ಲ ಅಂತ ಹೇಳಿಬಿಟ್ಟು. ನಾನಂತೂ ಒಂದ್ಸಲ ಅಮೌಂಟು ಅದೆಲ್ಲ ಚೆಕ್ ಮಾಡ್ಕೋತೀನಿ. ಮುಂಚೆ ಎಲ್ಲ ಮಾಡ್ಕೋತಾ ಇರಲಿಲ್ಲ ಇತ್ತು. ಮೋಸ್ಟ್ ಪ್ರಾಬಬ್ಲಿ ಎಲ್ಲ ತಾಯಿಯಂದ್ರು ಇದು ಮಾಡ್ತಾರೆ ಅನ್ಸುತ್ತೆ. ನಾನು ಮುಂಚೆ ಅಮ್ಮ ಏನಾದರೂ ಆ ಥರ ಹೇಳಿದ್ರೆ ಅಮ್ಮನಿಗೆ ಹೇಳ್ತಿದ್ದೆ, ಏನು ಕಂಜೂಸ್ ಥರ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು. ನೋಡ್ಬೋದು ನನ್ನ ಮಗಳಿಗೆ ಹೂವು ಅದು ಇದು ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಅದ್ರಲ್ಲಿ ತೊಗೋಬೇಕು ಅಂತ ಎಲ್ಲ ತೊಗೋಬೇಕು, ಎಷ್ಟು ತೊಗೊಳ್ಬೇಕು ಅಂತ ಹೇಳ್ತಾಳೆ ಅವಳು. ಹಾಗೆ ಮಕ್ಕಳೇ ಹಾಗೆ ಅಲ್ವಾ, ನೋಡಿದ್ದೆಲ್ಲ ತೊಗೋಬೇಕಂತ ಅವ್ರಿಗೆ ಆಸೆ ಆಗುತ್ತೆ. ಹಾಗೆಯೇ ನಾನು ಒಂದು ಏನೆಲ್ಲ ತೊಗೊಂಡೆ ಅಂತ ಹೇಳಿ ಬ್ಲಾಗ್ ಎಂಡಲ್ಲಿ ಹೇಳಿರ್ತೀನಿ, ನೀವು ಅಲ್ಲೇ ಚೆಕ್ ಮಾಡ್ಕೊಳ್ಬೋದು. ಹಾಗೆಯೇ ತುಂಬ ಏನು ತರಲಿಲ್ಲ, ಬಟ್ ಪಾಪುಗೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ, ಹಾಗಾಗಿ ಪಾಪುಗೊಂದು ಬ್ಯಾಗ್ ತಂದಿದ್ದು. ತುಂಬಾ ಚೆನ್ನಾಗಿದೆ ಈ ಬ್ಯಾಗು, ನೋಡ್ಬೋದು. ಇಲ್ಲೊಂದು ಅರೆ ಇದೆ, ಹಾಗೆಯೇ ಇಲ್ಲೊಂದಿದೆ. ಸೊ ಈ ರೀತಿ ಒಂದು ಗೊಂಬೆ ಇದು ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಬ್ಯಾಗು, ನೋಡ್ಬೋದು. ಹಾಗೆಯೇ ಈ ರೀತಿ ಒಂದು ಟಿಫನ್ ಬಾಕ್ಸ್ ಹಾಕ್ಲಿಕ್ಕೆ ತಂದಿದ್ದು ಡಕ್, ತುಂಬ ಚೆನ್ನಾಗಿದೆ ಅಲ್ವಾ, ಕೂಡ ತುಂಬ ಇಷ್ಟ ಆಯಿತು. ಹಾಗೆಯೇ ಅದ್ರ ಜೊತೆಗೆ ಒಂದು ಟಿಫನ್ ಬಾಕ್ಸ್ ಈ ರೀತಿ ತಂದಿದ್ದು, ಸ್ಟೀಲಲ್ಲೇ ತಂದಿದ್ದು. ಈ ರೀತಿ ಕೊಟ್ಟಿದ್ದಾರೆ, ಈ ರೀತಿ. ಹಾಗೆಯೇ ನೋಡ್ಬೋದು, ಚೆನ್ನಾಗಿದೆ ಇದು ಕೂಡ. ಹಾಗೆಯೇ ಒಂದು ಬಾಟಲ್ ತಂದಿದ್ದು, ಬಾಟಲ್ ಕೂಡ ತುಂಬ ಚೆನ್ನಾಗಿದೆ ಅಲ್ವಾ, ಕ್ಯೂಟ್ ಆಗಿದೆ. ಅವಳಿಗೆ ಕುಡಿಲಿಕ್ಕೆ ಈಸಿ ಆಗುತ್ತಲ್ವಾ, ಹಾಗಾಗಿ ಈ ರೀತಿ ತಂದಿದ್ದು. ಮತ್ತೆ ಒಂದು ಪೆನ್ಸಿಲ್ ಅವಳಿಗೆ ಏನಕ್ಕಾರು ಆಗುತ್ತೆ ಅಂತ. ಹಾಗೆಯೇ ನಾನೊಂದು ಲಿಪ್ಟಿಕ್ ತಗೊಂಡೆ, ತುಂಬ ಚೆನ್ನಾಗಿದೆ ಇದು, ರೆಡ್ ಕಲರಲ್ಲಿ ಬರುತ್ತೆ. ಇಲ್ಲಿ ನೋಡ್ಬೋದು, ಈ ಥರದ್ದೊಂದು ಪ್ಯಾಂಟ್ ತಗೊಂಡೆ. ಎಲ್ಲದು ಡೈಲಿ ವೇರು ಎಲ್ಲ ಚೆನ್ನಾಗಾಗುತ್ತೆ, ಇದು ತುಂಬ ಚೆನ್ನಾಗಿದೆ. ಬಟ್ಟೆ ಕೂಡ ತುಂಬ ಚೆನ್ನಾಗಿದೆ. ಹಾಗೆಯೇ ಈ ಥರ ಒಂದು ಶರ್ಟ್ ತಗೊಂಡೆ. ನನ್ನ ಹತ್ರ ನನಗೆ ವೈಟ್ ಇಷ್ಟ ಆಗುತ್ತೆ, ಚೆನ್ನಾಗಿದೆ, ಸಿಂಪಲ್ ಇದೆ, ಬಟ್ ತುಂಬ ಚೆನ್ನಾಗಿದೆ. ಬಟ್ಟೆ ಎಲ್ಲ ತುಂಬ ಚೆನ್ನಾಗಿದೆ. ತೋರಿಸಿದೋರೆ ಇವಳೊಂದು ಕ್ರೀಮ್ ತಂದಿದ್ದಾಳಂತೆ ನೋಡಿ. ಈ ರೀತಿ ರಬ್ಬರ್ ಬ್ಯಾಂಡ್ ತಗೊಬಂದೆ, ಒಂದು 4-5 ತಂದಿದೆ. ತುಂಬ ಚೆನ್ನಾಗಿ ಕ್ಯೂಟ್ ಕಾಣಿಸ್ತಾ ಇತ್ತು, ಬಟ್ ಅದೆಲ್ಲೂ ಮಿಸ್ ಆಗಿದೆ, ಗೊತ್ತಿಲ್ಲ. ಕಲರ್ ಇದೆ, ತುಂಬ ಚೆನ್ನಾಗಿದೆ. ಸೊ ನನಗೆ ಬ್ಲಾಗ್ ಮಾಡಿದಾಗ ತುಂಬ ಚೆನ್ನಾಗಿ ಅನ್ಸುತ್ತೆ, ಇದು ಬ್ಯಾಕ್ ಸೈಡ್ ಎಲ್ಲ ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಚಪ್ಪಲ್ ತಗೊಂಡೆ, ಈ ರೀತಿ ಅದು ಒಂದು 2 ಚಪ್ಪಲ್ ತಗೊಂಡೆ. ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ.
ಹಾಕ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು ಹಿಂದಿಂದ ಅವಳು ಬೇರೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಈ ಒಂದು ತಗೊಬಂದೆ, ಇದು ತುಂಬ ಕ್ಯೂಟ್ ಆಗಿದೆ ನೋಡಿ. ಇಲ್ಲಿ ನಾವು ಇದು ಹಾಕೊಂಡ್ಬಿಟ್ಟು ಕುಡಿಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಜ್ಯೂಸ್ ಎಲ್ಲ ಇದ್ದಾಗ ಇದಕ್ಕೆ ಕುಡಿಬೋದು. ಸೊ ಈ ರೀತಿಯಾದಂತ ಈ ಥರ ಎಲ್ಲ ನಂಗೆ ಕಲೆಕ್ಷನ್ ಮಾಡೋದಂತಂದ್ರೆ ತುಂಬಾ ಇಷ್ಟ. ಹಾಗಾಗಿ ಎಲ್ಲಿಗಾದ್ರೂ ಹೋದೆ ಅಂತಂದ್ರೆ ಈ ರೀತಿ ಎಲ್ಲ ಇದ್ರೆ ತಗೊಂಡ್ಬರ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.